ನೋಡಿ, ನಾನು ಭಾಳಷ್ಟು ಹೋರಾಟಗಳು ಮಾಡಿದ್ದೀನಿ. ಪೊಲೀಸ್ಗೆ ಸವಾಲು ಹಾಕಿದ್ದೀನಿ, ಜಿಲ್ಲಾಡಳಿತಕ್ಕೂ ಸವಾಲು ಹಾಕಿದ್ದೀನಿ. ಈಗ ಯಾರೇ ಆಗಲಿ ಕಾಂಗ್ರೆಸ್, ಈಗ ದೇಶಪಾಂಡೆ ಅಲ್ಲಿ ಹಳಿಯಾಳದ ಆ ಭಾಗದಲ್ಲಿ ಆಸ್ಪತ್ರೆಗಳಿಗೆ ಒಬ್ಬ ಹಿರಿಯ ಪತ್ರಕರ್ತೆ ಹೆರಿಗೆ ಮಾಡಿಸ್ತೀವಲ್ಲ, ಅಷ್ಟು ದೊಡ್ಡ ಅಪರಾಧ ತಾನೆ. ಒಬ್ಬ ಹಿರಿಯ ಸಚಿವರು, ಒಬ್ಬ ಭಾಳಷ್ಟು ಇಲಾಖೆಗಳಲ್ಲಿ ಆಡಳಿತ ಮಾಡೋಂಥ ಅನುಭವ ಇರ್ತಕ್ಕಂಥವ್ರು, KPC ಮಾಜಿ ಅಧ್ಯಕ್ಷರು, ಸೀನಿಯರ್ ಒಬ್ಬ ಮಹಿಳೆಗೆ ಅಪಮಾನ ಮಾಡಿದಲ್ಲ, ಅದು ತಪ್ಪೇ. ಇದ್ರ ಜೊತೆಗೆ ನಾವು ಹೇಳೋದು ಮಹಿಳೆಯರಿಗೆ ವಿಶೇಷವಾದ ಒಂದು ಗೌರವ ಕೊಡ್ತೀವಿ. ನಾವು ಹೋರಾಟ ಮಾಡ್ತೀವಿ, ನಾವು ಕಾಂಗ್ರೆಸ್ ಏಜೆಂಟ್ ಅಂತೀವಿ, ಜಿಲ್ಲಾಡಳಿತ SP DC ಕಾಂಗ್ರೆಸ್ ಏಜೆಂಟ್ ಅಂತ ಕೆಲಸ ಮಾಡ್ತೀವಿ. ಆದರೆ ಒಬ್ಬ ಮಹಿಳೆಯರಿಗೆ ಯಾರು ಆ ರೀತಿ ಮಾತಾಡಬಾರ್ದು, ಹೋಲಿಕೆ ಮಾಡಬೇಕು. ಯಾರೆಲ್ಲ ಹೋಲಿಕೆ ಮಾಡಿದ್ರೆ ಜನ ಭಾಳ ಸೂಕ್ಷ್ಮ ಗಮನಿಸ್ತಾರೆ, ಇದು ಒಳ್ಳೇದಲ್ಲ. ನಾನೇನು ಹರಿಹರ ಶಾಸಕ ಅಪಮಾನ ಮಾಡಿದೆ, ಈ ಮಾಧ್ಯಮ ಸ್ನೇಹಿತರು ಕೇಳ್ತಿದ್ದೀನಿ. ಆ ರೀತಿ ಹಗುರವಾಗಿ ಮಾತಾಡಬಾರ್ದು, ನಾಲಿಗೆಯನ್ನು ಹರಿಬಿಡಬಾರ್ದು. ಬಳಸೋಕ್ಕೆ ಭಾಳಷ್ಟು ಭಾಷೆಗಳಿರ್ತವೆ. ನಮ್ಮ ನಡವಳಿಕೆಗಳನ್ನ ಜನಕ್ಕೆ ಸೂಕ್ಷ್ಮ ಗಮನಿಸ್ತಾರೆ. ನಮಗೆ ಜನ ಅಧಿಕಾರ ಕೊಡೋದು ಅಭಿವೃದ್ಧಿಗೆ ಮಾಡುತ್ತೆ. ಲೂಸ್ ಟಾಕಿಂಗ್ ಮಾತಾಡುತ್ತಾರೆ, ನಾಲಿಗೆ ಹರಿಬಿಡೋದ, ಇದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ನಾನು ಬರೀ ಇವರೊಬ್ಬರನ್ನೇ ಟಾರ್ಗೆಟ್ ದೇಶಪಾಂಡೆಗೂ ಹೇಳಿದ್ವಿ. ನೋ ಕಾಮೆಂಟ್ಸ್. ಯಾರೇ ಮಾತಾಡಿ ತಪ್ಪು, ನಾನು ಮಾತಾಡಿ ತಪ್ಪು ಅಂತ ಹೇಳೋದು. ನಾನು ಜಿಲ್ಲಾಡಳಿತಕ್ಕೆ ಸವಾಲು ಆಗ್ತೀನಿ ಹಂಗಂತೇಳಿ ಲೂಸ್ ಹಾಕಿ ನಾನು ಎಲ್ಲಿ ಹೋಗಿರುವ ಮಾತಾಡಲ್ಲ, ಮಾತಾಡಲೂಬಾರ್ದು. ಯಾರೇ ಆಗಲಿ, ನಾನಿರ್ಬೋದು, ಯಾರೇ ಇರ್ಬೋದು. ದೇಶಪಾಂಡೆಯವರು ಮಾತಾಡಿದ್ದಾರೆ, ಅದನ್ನು ನಾನು ಹೇಳ್ತಿಲ್ಲ, ಅವರೂ ಮಾತಾಡಿದ್ದಾರೆ. ಒಬ್ಬ ಹಿರಿಯ ಪತ್ರಕರ್ತೆ. ಇದೆಲ್ಲ ಸಮಾಜ ಭಾಳ ಸೂಕ್ಷ್ಮ ಗಮನಿಸುತ್ತೆ. ಯಾರೇ ಮಾತಾಡಿದ್ರು ತಪ್ಪು, ಮಾತಾಡಬಾರ್ದು, ಒಳ್ಳೆಯದಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.